ಅದು ಆಕ್ಚುಲಿ ಏನಾಗುತ್ತೆ, ಆ ವಾರ ಇಡೀ ಎಲ್ಲರ ಮನೆಯಿಂದನೂ ಒಂದು ಲೆಟರ್ ಆಗಿರ್ಬೋದು, ಒಂದು ಊಟ ಆಗಿರ್ಬೋದು, ಎಲ್ಲ ಬರ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ನನ್ ದುಃಖ ತೋರ್ಸ್ಕೊಳಕ್ ಆಗಲ್ಲ, ಬಿಕಾಸ್ ಅವ್ರದ್ದು ಒಂದು ಖುಷಿ ಇದೆ. ಅಷ್ಟು ದಿನ ಕಳ್ದಿರ್ತಾರೆ, 50 ಡೇಸ್ ಆಗಿರುತ್ತೆ. ಅಂಡ್ ಬೇರೆ ಕಂಟೆಸ್ಟೆಂಟ್ಸ್ ಅವ್ರ ಖುಷಿ ಪಡುವಾಗ ನಾನು ಹತ್ಕೊಂಡು ಕೂತ್ರೆ ಅದು ಡಸಂಟ್ ಲುಕ್ ಗುಡ್. ಸೊ ಅವ್ರ ಖುಷಿಯಲ್ಲೂ ನಾನು ಭಾಗಿಯಾಗಿದ್ದೆ. ಅಟ್ ದ ಸೇಮ್ ಟೈಮ್ ನನಗೂ ಒಂದು ಮನ್ಸಲ್ಲಿತ್ತು, ಯಾರಾದ್ರೂ ಕಳ್ಸ್ರಪ್ಪ, ನನ್ನ ಫ್ರೆಂಡ್ಸ್ ಯಾರು ಕಳ್ಸ್ರಪ್ಪ ಲೆಟರ್ನ ಅಂತ ಇತ್ತು. ಏನ್ ಮಾಡ್ತಾ ಇದಾರೆ ಅಂತ ಅನ್ಸ್ಬಿಟ್ಟಿತ್ತು. ಬಟ್ ಅದು ಆಮೇಲೆ ನನಗೆ ಅರ್ಥ ಆಯ್ತು, ಅದು ಫ್ಯಾಮಿಲಿ ಕಡೆಯಿಂದಾನೇ ಬರ್ಬೇಕಾಗಿತ್ತು. ವೀಕಲ್ಲಿ ಸುದೀಪ್ ಸರ್ ಅಂದ್ರೆ ಹಿಂದಿನ ವೀಕಲ್ಲಿ ಸುದೀಪ್ ಸರ್ ತಾಯಿ ತಿರೋಗಿರ್ತಾರೆ, ನಿಮಗೆ ಅವರು ಸ್ವಲ್ಪ ತಿಂಡಿ ಕಳಿಸ್ತಾರೆ, ಯಾರು ಕಳಿಸ್ತಿದ್ರೆ ನಾನು ಮನೆಯಿಂದ ಕಳಿಸ್ತೀನಿ ಅಂತ. ಆಗ ಅವ್ರೊಂದು ಮಾತು ಹೇಳ್ತಾರೆ, ನಿಮ್ ನೋವೇನು ಅಂತ ನನ್ಗೆ ಈಗ ಗೊತ್ತಾಗ್ತಾ ಇದೆ ಸ್ವಲ್ಪ ಸ್ವಲ್ಪ ಅಂತ. ಹೇಗಿತ್ತು ಆ ಸಿಚುವೇಶನ್ ಎಲ್ಲ ಅಂತ ಮನೆಯಲ್ಲಿ? ಅದು ಆಕ್ಚುಲಿ ತುಂಬಾನೇ ಸತ್ಯವಾದ ಮಾತು. ಬಿಕಾಸ್ ಆ ಒಂದು ಫೀಲಿಂಗ್ ಏನಿರುತ್ತೆ ಅಲ್ಲ, ಅಪ್ಪ ಅಮ್ಮನ ಕಳ್ಕೊಂಡಿರುವಂತ ಫೀಲಿಂಗ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಅನ್ಎಕ್ಸ್ಪ್ಲೇನಬಲ್, ಅದು ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯನೇ ಇಲ್ಲ ಆ ಒಂದು ಫೀಲಿಂಗು. ಬಟ್ ಐ ಥಿಂಕ್ ಅದೇ ನಾನು ಹೇಳಿದ್ದು, ತುಂಬಾ ಕಂಟ್ರೋಲ್ ಮಾಡ್ತಾ ಇದೆ ಎಮೋಷನ್ಸ್ನ. ಬಟ್ ಯಾವಾಗ ಗೊತ್ತಾಗುತ್ತೆ ಏನೂ ಬಂದಿಲ್ಲ ಅಂತ ಮನೆಯಿಂದ, ತುಂಬಾನೇ ಬರ್ಸ್ಟ್ ಔಟ್ ಆಗ್ತೀನಿ. ಬಟ್ ಐ ಅಂಡರ್ಸ್ಟ್ಯಾಂಡ್, ಅದು ಫ್ಯಾಮಿಲಿಯಿಂದ ಬರಬೇಕಾಗಿರೋ ಒಂದು ಲೆಟರು, ಫ್ರೆಂಡ್ಸ್ ಕಡೆಯಿಂದ ಅಲ್ಲ. ಹಲ್ವಾರು ಜನ ಫ್ರೆಂಡ್ಸ್ ಇದ್ದಾರೆ, ಬಟ್ ಫ್ಯಾಮಿಲಿಯಿಂದ ಬರಬೇಕಾಗಿತ್ತಲ್ವಾ.